ಬೆಲೆ ಏರಿಕೆಯ ಹೊಡೆತಕ್ಕೆ ಸಿಕ್ಕಾಕೊಂಡಿರುವಂತಹ ಬೆಂಗಳೂರು ಜನರಿಗೆ ಮತ್ತೊಂದು ದರ ಏರಿಕೆಯ ಬಿಸಿ ತಟ್ತಾ ಇದೆ. ನಾಳೆಯಿಂದಾನೇ ನೀರಿನ ದರ ಏರಿಕೆ ಆಗ್ತಾ ಇದ್ದು ಎಷ್ಟೆಷ್ಟು ದರ ಏರಿಕೆ ಆಗುತ್ತೆ ಅನ್ನುವಂತಹ ದರದ ಪಟ್ಟಿಯನ್ನ ಜಲಮಂಡಳಿ ನಾಳೆ ಬಿಡುಗಡೆ ಮಾಡ್ತಾ ಇದೆ. ಇದರ ರಿಪೋರ್ಟ್ ಇಲ್ಲಿದೆ. ಬೆಂಗಳೂರಿನ ಜನರಿಗೆ ಮತ್ತೊಂದು ದರ ಏರಿಕೆ ಶಾಕ್. 11 ವರ್ಷಗಳ ಬಳಿಕ ನೀರಿನ ದರ ಏರಿಕೆ. ಪ್ರತಿ ಲೀಟರ್ಗೆ 1 ಪೈಸೆಯಂತೆ ದರ ಹೆಚ್ಚಳ. ಏಪ್ರಿಲ್ನಿಂದಲೇ ನೂತನ ದರ ಜಾರಿ. ಬೆಲೆ ಏರಿಕೆಯಿಂದ ತತ್ತರಿಸಿದ್ದ ಬೆಂಗಳೂರಿಗರಿಗೆ ಮತ್ತೊಂದು ದರ ಏರಿಕೆಯ ಶಾಕ್ ತಟ್ಟಿದೆ. ಇದೇ ಏಪ್ರಿಲ್ನಿಂದ ಜಾರಿಗೆ ಆಗುವಂತೆ ನೀರಿನ ದರ ಹೆಚ್ಚಳದ ಅಧಿಕೃತ ಆದೇಶ ನಾಳೆ ಪ್ರಕಟವಾಗಲಿದೆ. ಮೇ ತಿಂಗಳ ನೀರಿನ ಬಿಲ್ನಲ್ಲಿ ಹೆಚ್ಚುವರಿ ದರ ಸೇರಲಿದೆ. ಪ್ರತಿ 1 ಲೀಟರ್ಗೆ 1 ಪೈಸೆ ದರ ಹೆಚ್ಚಿಸಿರುವ ಜಲಮಂಡಳಿ 5 ಸ್ಲ್ಯಾಬ್ಗಳಲ್ಲಿ ದರವನ್ನು ವಿಂಗಡಿಸಲಾಗಿದೆ. ಗೃಹ ವಾಣಿಜ್ಯ ಬಳಕೆಗೆ ಪ್ರತ್ಯೇಕ ಸ್ಲ್ಯಾಬ್ಗಳನ್ನು ರಚಿಸಿದ್ದು ನಾಳೆ ಬೆಳಗ್ಗೆ ರೇಟ್ ಕಾರ್ಡ್ ನೀಡಲಿದೆ. ಈಗ ನಾವು ಗೃಹ ಬಳಕೆಗೆ ಏನು ಮಾಡ್ತಿದ್ದೀವಿ ಅಂದರೆ ಈಗಾಗಲೇ ಒಂದು 5 ಸ್ಲಾಬ್ಸ್ ಇದೆ. 0 to 8,000, 8,000 to 25,000, 25,000 to 50,000, 50,000 to 1 lakh and 1 lakh and above ಅಂತ 5 ಸ್ಲಾಬ್ಸ್ ಇದೆ. ಅದರಲ್ಲಿ 0 to 8,000 ಯಾರಿದ್ದಾರೆ ಅವರಿಗೆ ಈಗ ಏನು ಸ್ಲಾಬ್ ಫಿಕ್ಸ್ ಮಾಡಿದೆ ಅದರಲ್ಲಿ 0.15 ಪೈಸಾ ಪರ್ ಲೀಟರ್ ಇಂಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಲೆವೆಲ್ಗೆ ಬಂದರೆ 8,000 to 25,000 ಬಂದರೆ 0.30 ಪೈಸಾ ಪರ್ ಲೀಟ್ರು ಇಂಕ್ರೀಸ್. ಸೊ ನೆಕ್ಸ್ಟು 25,000 to 50,000ಗೆ ಬಂದರೆ ಒಂದು 0.80 ಪೈಸಾ ಇಂಕ್ರೀಸ್ ಆಗುತ್ತೆ. 50,000 ಅವರಿಗೆ 1 ಪೈಸಾ ಪರ್ ಲೀಟ್ರ್ ಇಂಕ್ರೀಸ್ ಆಗುತ್ತೆ. ಅಂದರೆ ಮ್ಯಾಕ್ಸಿಮಮ್ ಯಾರು ಯೂಸ್ ಮಾಡಿದೆ ಅವರಿಗಷ್ಟೇ 1 ಪೈಸಾ ಪರ್ ಲೀಟ್ರ್ ಇಂಕ್ರೀಸ್ ಆಗುತ್ತೆ. ಉಳಿದವರಿಗೆಲ್ಲ ಅದಕ್ಕಿಂತ ಕಡಿಮೆ ಇಂಕ್ರೀಸ್ ಆಗುತ್ತೆ. ಮತ್ತು 1 ಲಕ್ಷ ಎಬೋರ್ ಅವರಿಗೆ ಕೂಡ ಅಷ್ಟೇ ಇಂಕ್ರೀಸ್ ಆಗುತ್ತೆ. 1 ಪೈಸಾ ಪರ್ ಲೀಟ್ರ್ ಇಂಕ್ರೀಸ್ ಆಗುತ್ತೆ. ಪ್ರತಿ ಲೀಟರ್ಗೆ 1 ಪೈಸೆಯಂತೆ ನೀರಿನ ದರ ಏರಿಸಿದ್ರೆ ಯಾವ್ಯಾವ ಸ್ಲಾಬ್ನ ವರ್ಗದ ಜನರಿಗೆ ಎಷ್ಟು ನೀರಿನ ಬಿಲ್ ಬರುತ್ತೆ ಅಂತ ನೋಡೋದಾದ್ರೆ, ಗೃಹ ಬಳಕೆ ನೀರಿನ ದರ ಹೆಚ್ಚಳ 0 ಇಂದ 8,000 ಲೀಟರ್ಗೆ ಸದ್ಯ 100 ರೂಪಾಯಿ ಇದ್ದು 132 ರೂಪಾಯಿ ಹೊಸ ದರ ಬೀಳಲಿದೆ. 8,001 ರಿಂದ 25,000 ಲೀಟರ್ಗೆ 354 ರೂಪಾಯಿ ಇದ್ದು 509 ರೂಪಾಯಿ ದರ ಬೀಳಲಿದೆ. 25,000ದಿಂದ 50,000 ಲೀಟರ್ ನೀರು ಬಳಕೆ ಮಾಡ್ತಾ ಇದ್ರೆ ಈಗ 1,191 ರೂಪಾಯಿ ಆಗ್ತಿತ್ತು. ಈಗ ಹೊಸ ದರ 1,809 ರೂಪಾಯಿ ಆಗಲಿದೆ. 50,000ದಿಂದ 1.01 ಲಕ್ಷ ಲೀಟರ್ ನೀರಿನ ಬಳಕೆ ಮಾಡ್ತಾ ಇದ್ರೆ ಸದ್ಯದ ದರ 4,079 ರೂಪಾಯಿ, ಹೊಸ ದರ 6,900 ರೂಪಾಯಿ ಬೀಳಲಿದೆ. ವಾಣಿಜ್ಯೇತರ ನೀರಿನ ದರ ಏರಿಕೆ 0 ಇಂದ 10,000 ಲೀಟರ್ಗೆ ಸದ್ಯ 675 ರೂಪಾಯಿ ಇದೆ, ಹೊಸ ದರ 950 ರೂಪಾಯಿ ಆಗುತ್ತೆ. 10,001 ರಿಂದ 25,000 ಲೀಟರ್ಗೆ ಸದ್ಯ 1,769 ರೂಪಾಯಿ ಇದೆ, ಹೊಸ ದರ 2,550 ರೂಪಾಯಿ ಬೀಳಲಿದೆ. 25,001 ರಿಂದ 50,000 ಲೀಟರ್ಗೆ 3,820 ರೂಪಾಯಿ ಸದ್ಯದ ದರ, 5,575 ಹೊಸ ದರ. 50,001 ರಿಂದ 75,000 ಲೀಟರ್ ನೀರಿನ ಬಳಕೆ ಮಾಡ್ತಾ ಇದ್ರೆ ಸದ್ಯದ ದರ 8,994 ರೂಪಾಯಿ ಇದೆ, ಹೊಸ ದರ 12,888 ರೂಪಾಯಿ ಬೀಳಲಿದೆ. ನೀರಿನ ದರದ ಜೊತೆಗೆ ಒಳಚರಂಡಿ ದರವೂ ಹೆಚ್ಚಾಗಲಿದೆ. 25% ದರ ಹೆಚ್ಚಿಸಿದ್ದಲ್ಲದೆ ಇನ್ನು ಮುಂದೆ ಪ್ರತಿ ವರ್ಷ ಏಪ್ರಿಲ್ನಲ್ಲಿ 3% ನೀರಿನ ದರ ಏರಿಸಲು ಜಲಮಂಡಳಿ ಮುಂದಾಗಿದೆ. 2014ರಲ್ಲಿ ನೀರಿನ ದರ ಪರಿಷ್ಕರಣೆಯಾಗಿತ್ತು. ಮತ್ತೆ ಇದೀಗ 11 ವರ್ಷಗಳ ಬಳಿಕ ನೀರಿನ ದರ ಪರಿಷ್ಕರಣೆಯಾಗಲಿದ್ದು ಜನ ಈ ಬೆಲೆ ಏರಿಕೆಯನ್ನ ಹೇಗೆ ಸ್ವೀಕರಿಸಲಿದ್ದಾರೆ ಅಂತ ಕಾದು ನೋಡಬೇಕಾಗಿದೆ. ಮಾದೇಶ್ ಜೊತೆ ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.